ಸನಾತನ ಧರ್ಮದಲ್ಲಿ ಗೃಹ ಪ್ರವೇಶ, ವಿವಾಹ, ಸತ್ಯನಾರಾಯಣ ವ್ರತ, ನವರಾತ್ರಿ ಸೇರಿದಂತೆ ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಕಲಶ ಸ್ಥಾಪನೆ ಮಾಡುವ ಸಂಪ್ರದಾಯವಿದೆ. ಕಲಶವನ್ನು ಶುದ್ಧತೆ, ಸಮೃದ್ಧಿ, ಸೃಷ್ಟಿ ಹಾಗೂ ದೈವಿಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಕಲಶದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ದೈವಿಕ ಸಾನ್ನಿಧ್ಯವಿದೆ ಎಂಬ ನಂಬಿಕೆ ಇದ್ದು, ಅದರಲ್ಲಿರುವ ನೀರನ್ನ ಗಂಗೆ ಸೇರಿದಂತೆ ಪವಿತ್ರ ನದಿಗಳ ಪ್ರತೀಕವಾಗಿ ಪೂಜಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಕಲಶ ಪ್ರತಿಷ್ಠಾಪನೆಯಿಂದ ಪೂಜಾ ಸ್ಥಳವು ಪವಿತ್ರಗೊಂಡು ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. ಆದ್ದರಿಂದ ದೇವರ ಆವಾಹನೆಗೂ ಮುನ್ನ ಕಲಶವನ್ನ ಪ್ರತಿಷ್ಠಾಪಿಸುವುದು ಸಂಪ್ರದಾಯವಾಗಿದೆ. ಕಲಶದ ದುಂಡಗಿನ ಆಕಾರವು ಬ್ರಹ್ಮಾಂಡವನ್ನು, ನೀರು ಜೀವ ಮತ್ತು ಶುದ್ಧತೆಯನ್ನು, ಮಾವಿನ ಎಲೆಗಳು ಸಮೃದ್ಧಿಯನ್ನು ಹಾಗೂ ತೆಂಗಿನಕಾಯಿ ಮಹಾಲಕ್ಷ್ಮಿಯ ಕೃಪೆಯನ್ನು ಸಂಕೇತಿಸುತ್ತವೆ. ಕಲಶ ಸ್ಥಾಪಿಸುವಾಗ ಶುದ್ಧ ನೀರು ಅಥವಾ ಗಂಗಾಜಲವನ್ನ ತುಂಬಿ ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯನ್ನ ಇರಿಸಿ ಮಂತ್ರೋಚ್ಚಾರಣೆಯೊಂದಿಗೆ ಪೂಜಿಸಲಾಗುತ್ತದೆ. ಹೀಗೆ ಶಾಸ್ತ್ರೋಕ್ತವಾಗಿ ಕಲಶವನ್ನ ಪ್ರತಿಷ್ಠಾಪಿಸಿದರೆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಹಾಗೂ ಕಾರ್ಯಸಿದ್ಧಿ ಲಭಿಸುತ್ತದೆ ಎಂಬುದು ಹಿಂದೂ ಧರ್ಮದ ನಂಬಿಕೆಯಾಗಿದೆ.